ಸ್ನೇಹಿತರೆ, ಕನ್ನಡದ ಮಾಣಿಕ್ಯ ಅಂದರೆ ಅದು ಶಂಕರ್ನಾಗ್, ಎಂದು ಮರೆಯಲಾಗದ ಮುತ್ತು ಅಂತಲೂ ಕೂಡ ಕರೀಬಹುದು. ಶಂಕರ್ನಾಗ್ ಹಾಗೂ ಅರುಂಧತಿ ನಾಗ್ ಇಬ್ಬರು ಕೂಡ ಪ್ರೀತಿಸಿಯೇ ಮದುವೆ ಆದವರು. ಬರೋಬ್ಬರಿ 6 ವರ್ಷಗಳ ನಂತರ ಅವರು ಪ್ರೀತಿಸಿ ಮದುವೆ ಆಗ್ತಾರೆ. ಅರುಂಧತಿ ನಾಗ್ 23 ವರ್ಷದಲ್ಲಿರುವಾಗಲೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಅನ್ನೋದು ವಿಶೇಷ. ಆದರೆ ಅದಕ್ಕಿಂತ ಮೊದಲೇ ಅವರು ಬಾಳಲ್ಲಿ ಶಂಕರ್ನಾಗ್ ಅವರ ಪ್ರವೇಶ ಆಗಿಬಿಟ್ಟಿತ್ತು. ಅದಾಗಲೇ ಅವರಿಬ್ಬರು ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿದರು. ಅದು ಕೂಡ ಬೇರೆ ಬೇರೆ ಕಾಲೇಜ್ನಲ್ಲಿ ಓದ್ತಾ ಇದ್ದಂಥ ಅರುಂಧತಿ ನಾಗ್ ಹಾಗೂ ಶಂಕರ್ನಾಗ್ ಅವರು ಮುಖಾಮುಖಿಯಾಗಿ ಭೇಟಿಯಾಗಿದ್ದು ಎಲ್ಲಿ ಅನ್ನೋ ಕುತೂಹಲ. ಅವರಿಬ್ಬರು ಮೊದಲ ಭೇಟಿಯಾಗಿದ್ದು ಗುಜರಾತ್ನಲ್ಲಿ, ಅದು ಕೂಡ ಇಂಡಿಯನ್ ನ್ಯಾಷನಲ್ ಥಿಯೇಟರ್ನಲ್ಲಿ. ಇವರಿಬ್ಬರ ಭೇಟಿಗೆ ಒಂದು ಕಾರಣ ಕೂಡ ಸಿಗುತ್ತೆ. ಯೂನಿವರ್ಸಿಟಿ ಕಾಂಪಿಟೇಷನ್ನಲ್ಲಿ ಬೆಸ್ಟ್ ಆ್ಯಕ್ಟರ್ ಮತ್ತು ಬೆಸ್ಟ್ ಆ್ಯಕ್ಟರ್ಸ್ ಪಡೆದಂಥ ವಿದ್ಯಾರ್ಥಿಗಳನ್ನು ಒಂದುಗೂಡಿಸಿ ಇಂಡಿಯನ್ ನ್ಯಾಷನಲ್ ಥಿಯೇಟರ್ನಲ್ಲಿ ಒಂದು ನಾಟಕವನ್ನು ಮಾಡಿದರು. ಆ ಸಮಯದಲ್ಲಿ ಇದೇ ಅರುಂಧತಿ ನಾಗ್ ಹಾಗೂ ಶಂಕರ್ನಾಗ್ ಮೊದಲ ಬಾರಿ ಸಿಗ್ತಾರೆ. ಅಲ್ಲಿಯೇ ಅವರು ಮೊದಲ ಮಾತಾಗುತ್ತೆ. ಆ ಟೈಮ್ನಲ್ಲೇ ನಾನು ಶಂಕರ್ನಾಗ್ ಪ್ರೀತಿಗೆ ಬಿದ್ದು ಬಿಟ್ಟಿದ್ದೆ ಅಂತಾರೆ ಅರುಂಧತಿ ನಾಗ್ ಅವರು. ಇಬ್ಬರದು ಆ ಥರದ ಮುದ್ದು ಜೋಡಿ ಅಂತಲೂ ಕೂಡ ಹೇಳ್ಬೋದು. ಆದರೆ ಶಂಕರ್ನಾಗ್ ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದು ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ಅರಗಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ.